ನೇರವಾಗಿ OTP ಬ್ಲಾಕ್ ಮೇಲ್ ಮೂಲಕ ಜನಸಾಮಾನ್ಯರ ಖಾತೆಗೆ ಕನ್ನ ಹಾಕೋ ಸೈಬರ್ ಕಳ್ಳರನ್ನ ನೋಡಿದ್ದೇವೆ. ಆದರೆ ಇಲ್ಲೊಂದು ಗ್ಯಾಂಗ್ ಕೋಟಿ ಹೊಡೆಯೋ ಪ್ಲಾನ್ ಅಲ್ಲಿತ್ತು. ಅದರಂತೆ VPN ನೆಟ್ವರ್ಕ್ ಮೂಲಕ ಫೈನಾನ್ಸ್ ಕಂಪನಿಯ ಅಕೌಂಟ್ ಹ್ಯಾಕ್ ಮಾಡಿ ಬರೋಬ್ಬರಿ 49 ಕೋಟಿ ಎಗರಿಸಿತು ಈ ಖತರ್ನಾಕ್ ಗ್ಯಾಂಗ್. ಆದ್ರೆ ಗ್ರಹಚಾರ ಕೆಟ್ಟು ಗ್ಯಾಂಗ್ನಲ್ಲಿದ್ದ ಇಬ್ಬರು ಕದಿಮರು ಕಾಕಿ ಕೈಗೆ ತಗಲಾಕೊಂಡಿದ್ದಾರೆ. ವಿಸ್ಡಮ್ ಫೈನಾನ್ಸ್ ಅಕೌಂಟ್ ಹ್ಯಾಕ್, ಕೋಟಿ ಅಬೇಸ್. ಇಬ್ಬರು ಕದಿಮರು ಅರೆಸ್ಟ್, ಕಿಂಗ್ ಪಿನ್ಗೆ CBI ಸರ್ಚಿಂಗ್. ಬಂತು. ಲಿಂಕ್ ಓಪನ್ ಮಾಡಿದ್ರೆ ಅಕೌಂಟ್ನಲ್ಲಿದ್ದ ದುಡ್ಡು ಹೋಯ್ತು ಅಂತೆಲ್ಲ ಹಣ ಕಳೆದುಕೊಂಡವರು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೇಸ್ ದಾಖಲಿಸೋದನ್ನ ನಾವೆಲ್ಲ ನೋಡಿದ್ದೇವೆ. ಆದರೆ ಇಲ್ಲೊಂದು ಗ್ಯಾಂಗ್ ಹೊಡೆದ್ರೆ ಆನೆಯನ್ನೇ ಹೊಡಿಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡಿ ಕೋಟಿ ಎಗರಿಸೋ ಪ್ಲಾನ್ ಮಾಡಿತ್ತು. ಅದಕ್ಕೆ ಅವರು ಟಾರ್ಗೆಟ್ ಮಾಡಿದ್ದು ಮಾರತ್ಹಳ್ಳಿ ಸಮೀಪದಲ್ಲಿರುವ ಪ್ರೈವೇಟ್ ವಿಸ್ಡಮ್ ಫೈನಾನ್ಸ್ ಕಂಪನಿಯನ್ನ. ಮೊದಲಿಗೆ ಫೈನಾನ್ಸ್ ಕಂಪನಿ ಎಷ್ಟು ಅಕೌಂಟ್ಗಳನ್ನು ಹೊಂದಿದೆ ಅನ್ನೋ ಮಾಹಿತಿ ಕಲೆ ಹಾಕಿದ್ದ ಕಳ್ಳರ ಗ್ಯಾಂಗ್ VPN ನೆಟ್ವರ್ಕ್ ಬಳಸಿ ವಿಸ್ಡಮ್ ಫೈನಾನ್ಸ್ ಕಂಪನಿಗೆ ಸೇರಿದ 2 ಅಕೌಂಟ್ಗಳಿಂದ ಬರೋಬ್ಬರಿ 47 ಕೋಟಿ ಎಗರಿಸಿದ್ರು. ಈ ಬಗ್ಗೆ ಮಾಹಿತಿ ಸಿಕ್ಕಿದ್ದಂತೆ ವಿಸ್ಡಮ್ ಫೈನಾನ್ಸ್ನ ಮ್ಯಾನೇಜರ್ ಪ್ರಕಾಶ್ ಎಂಬುವವರು ಪೊಲೀಸರಿಗೆ ದೂರು ನೀಡಿದ್ರು. ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಾಗ ಆರೋಪಿಗಳು ಎಗರಿಸಿದ್ದ 47 ಕೋಟಿ ಹಣವನ್ನ ಕೆಲವೇ ಗಂಟೆಗಳಲ್ಲಿ ಬರೋಬ್ಬರಿ 600 ನಕಲಿ ಬ್ಯಾಂಕ್ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಿರೋದಾಗಿ ಬೆಳಕಿಗೆ ಬಂದಿತ್ತು. ಇದು ಒಂದು ಕಂಪನಿ ಇದೆ ವಿಸ್ಡಮ್ ಫೈನಾನ್ಸ್ ಅಂತ. ಈ ಪರ್ಟಿಕ್ಯುಲರ್ ಕಂಪನಿ 5 ಲಕ್ಷ ಅಪ್ ಟು 5 lakhs ಅಂದ್ರೆ 5 ಲಕ್ಷದ ಒಂದು ಲಿಮಿಟ್ ಇದೆ. ಅಲ್ಲಿವರೆಗೂ ಫೈನಾನ್ಸ್ ಮಾಡ್ತಾ ಇದ್ದು ಸ್ಮಾಲ್ ಫೈನಾನ್ಸ್ NBFC. ಸೊ ಹ್ಯಾಕರ್ಸ್ ಅವರೇ ಒಂದು ಫಾಲ್ಸ್ ಡೇಟಾ ಕ್ರಿಯೇಟ್ ಮಾಡಿ ಟೋಟಲ್ ಈ ಒಂದು ಟ್ರಾನ್ಸಾಕ್ಷನ್ ಮಾಡಿದರು. ನಮ್ಮ ಪೊಲೀಸ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿ ಇಲ್ಲಿವರೆಗೆ 656 ಅಕೌಂಟ್ಸ್ ಬ್ಯಾಂಕ್ ಅಕೌಂಟ್ಸ್ ಫ್ರೀಸ್ ಮಾಡಿ ಅದರ ಪೈಕಿ 10 ಕೋಟಿ ಅಮೌಂಟ್ ಏನು ಈ ಅಕೌಂಟ್ಸ್ಗೆ ಹೋಗಿತ್ತು ಅದು ವಾಪಸ್ ಹೋಗಿದೆ. ತಕ್ಷಣ ಸಂಬಂಧಪಟ್ಟ ಬ್ಯಾಂಕ್ ಅಧಿಕಾರಿಗಳಿಗೆ ಮೇಲ್ ಮಾಡಿದ್ದ CCB ಪೊಲೀಸರು ಆರೋಪಿಗಳು ಹ್ಯಾಕ್ ಮಾಡಿ ಎಗರಿಸಿದ್ದ ಕೋಟಿ ಹಣದಲ್ಲಿ 10 ಕೋಟಿ ಹಣವನ್ನ ಫ್ರೀಸ್ ಮಾಡಿಸಿದ್ರು. ಬಳಿಕ ತನಿಖೆ ಕೈಗೊಂಡ ವೇಳೆ ಸಿಕ್ಕ ಖಚಿತ ಮಾಹಿತಿ ಆಧಾರದ ಮೇಲೆ ಬೆಳಗಾವಿ ಇಸ್ಮಾಯಿಲ್ ಹಾಗೂ ಸಂಜಯ್ ಪಾಟೀಲ್ ಎಂಬುವರನ್ನ CCB ಪೊಲೀಸರು ಬಂಧಿಸಿದ್ದಾರೆ. ತನಿಖೆ ವೇಳೆ ಆರೋಪಿಗಳು ದುಬೈ, ಹೈದರಾಬಾದ್ನಲ್ಲಿರೋ ಸೈಬರ್ ಹ್ಯಾಕರ್ಗಳೊಂದಿಗೆ ಸಂಪರ್ಕದಲ್ಲಿದ್ರು. ಜೊತೆಗೆ ನಿರಂತರವಾಗಿ ಚಾಟಿಂಗ್ ಮಾಡ್ತಿದ್ರು ಅನ್ನೋದು ಬೆಳಕಿಗೆ ಬಂದಿತ್ತು. ಅದರಲ್ಲೂ ಈ ಇಸ್ಮಾಯಿಲ್ ಖತರ್ನಾಕ್ ಗ್ಯಾಂಗಿಗೆ ವಿಸ್ಡಮ್ ಫೈನಾನ್ಸ್ನ ಅಕೌಂಟ್ ಹ್ಯಾಕ್ ಮಾಡೋದಕ್ಕೆ ಸರ್ವರ್ ಪ್ರೊವೈಡ್ ಮಾಡಿದ್ನಂತೆ. 8ನೇ ಕ್ಲಾಸ್ ಓದಿರೋ ಸಂಜಯ್ ಪಾಟೀಲ್, 10ನೇ ಕ್ಲಾಸ್ ಓದಿರೋ ಇಸ್ಮಾಯಿಲ್ ಜನರ ದೃಷ್ಟಿಯಲ್ಲಿ ಮಾರ್ಕೆಟಿಂಗ್ ಹಾಗೂ ಪ್ಲಂಬರ್ ಕೆಲಸ ಮಾಡ್ತಿದ್ರು. ಒಳಗೊಳಗೆ ಈ ರೀತಿ ಖಾತೆಗಳಿಗೆ ಕನ್ನ ಹಾಕೋ ಕೆಲಸ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಿದ್ರು ಅನ್ನೋದು ಇದೀಗ ಬೆಳಕಿಗೆ ಬಂದಿದೆ. ಅಕೌಂಟ್ಸ್ ಬಗ್ಗೆ ಆಲ್ಮೋಸ್ಟ್ 3000 ಅಕೌಂಟ್ಸ್ ಬಗ್ಗೆ ನಮಗೆ ಮಾಹಿತಿ ಬರ್ತಾ ಇದೆ. ಸೊ ಅದು ಎಲ್ಲ ಅಕೌಂಟ್ಸ್ ಬೇರೆ ಹಂತದಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದರಲ್ಲಿ ವಿಶೇಷವಾಗಿ ಇಬ್ಬರು ಯಾರು ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ರೆ, ಒಬ್ಬ ಉದಯಪುರ ಡಿಸ್ಟ್ರಿಕ್ಟ್ ರಾಜಸ್ಥಾನವರು, ಇನ್ನೊಬ್ಬ ಬೆಳಗಾವಿ ಜಿಲ್ಲೆ ಕರ್ನಾಟಕದವರು, ಮತ್ತೆ ಇನ್ನೂ ಇಬ್ಬರು ದುಬೈಯಿಂದ ಆಪರೇಟ್ ಮಾಡಿದ್ರು, ಇಂಡಿಯನ್ಸ್ ಬಟ್ ದೇ ಆಪರೇಟೆಡ್ ಫ್ರಮ್ ದುಬೈ. ಅವರಿಬ್ಬರದ್ದು ಡೀಟೇಲ್ಸ್ ಗೊತ್ತಾಗಿದೆ. ಅದರ ಬಗ್ಗೆ ಕೂಡ ನಮ್ಮ ಪ್ರಯತ್ನ ನಡೀತಾ ಇದೆ ಅವರಿಗೆ ಅರೆಸ್ಟ್ ಮಾಡಿ. ಸದ್ಯ ಇಬ್ಬರು ಆರೋಪಿಗಳನ್ನ ಹೆಚ್ಚಿನ ವಿಚಾರಣೆ ನಡೆಸಲು ವಶಕ್ಕೆ ಪಡೆದಿರೋ CCB ಸೈಬರ್ ಕ್ರೈಮ್ ಪೊಲೀಸರು ದುಬೈ ಹಾಗೂ ಹಾಂಗ್ಕಾಂಗ್ನಲ್ಲಿ ಅವಿತಿರೋ ಸೈಬರ್ ಕಳ್ಳರ ಪತ್ತೆಗೆ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.